12ನೇ ಅಧ್ಯಾಯದ 5ನೇ ಶ್ಲೋಕ. ಕ್ಲೇಶೋಧಿಕರತಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಒಂದೇ ಶಬ್ದ, ಅವ್ಯಕ್ತಾಸಕ್ತಚೇತಸಾಂ. ಅವ್ಯಕ್ತಾಃ ಹಿ ಗತಿಃ ದುಃಖಂ ದೇಹವದ್ಭಿಃ ಅವಾಪ್ಯತೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಭಗವಂತನನ್ನ ದೂರ ಇಟ್ಟು ಬದಿಗಿಟ್ಟು ಯಾರು ಕೇವಲ ಲಕ್ಷ್ಮಿಯನ್ನು ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಅಧಿಕತರಃ ಕ್ಲೇಶ, ಬಹಳ ಕ್ಲೇಶ. ಅಧಿಕತರ ಅಂದ್ರೆ ಅತ್ಯಂತ ಕ್ಲೇಶ ಅವರಿಗೆ. ಆ ಉಪಾಸನಾ ಮಾರ್ಗ, ಆರಾಧನೆ ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ, ಪೂಜೆ, ವ್ರತ, ಅನುಷ್ಠಾನ, ಯಜ್ಞ, ದಾನ, ಇದೆಲ್ಲವೂ ಕೂಡ ಆ ಪ್ರೋಸೆಸ್ಗಳು, ಅದನ್ನು ಫಾಲೋ ಮಾಡಬೇಕಾಗಿರತಕ್ಕಂಥ ರೀತಿ, ಅಲ್ಲಿ ನಮ್ಮ ದೈಹಿಕವಾದ ಪರಿಸ್ಥಿತಿ, ಮಾನಸಿಕವಾದ ಸ್ಥಿತಿ, ಇಂದ್ರಿಯಗಳ ನಿಯಂತ್ರಣ, ಇದೆಲ್ಲ ಏನಿದೆ ಅದೆಲ್ಲವೂ ಕೂಡ ಅಧಿಕ ತರಹ, ಬಹಳ 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 ಜಾಸ್ತಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಅಂತ ಅರ್ಥ, ವಿಧಿ ನಿಯಮಗಳು ಜಾಸ್ತಿ. ಒಂದು ದೇವರ ಪೂಜೆಗೆ ಈಗ ನೋಡಿ, ಹೇಗೆ ಒಂದು ದೇವರ ಪೂಜೆ ಮಾಡ್ಲಿಕ್ಕಾಗತ್ತಾ? ಒಂದು ಬೇಸಿಕ್ ನಿಯಮಗಳು ಅಂತ ಇರುತ್ತೆ. ಸ್ನಾನ ಆಗಿರಬೇಕು, ಶುದ್ಧವಾಗಿರಬೇಕು, ಮನಸ್ಸು ನಿರ್ಮಲವಾಗಿರಬೇಕು, ಪೂಜೆ ಮಾಡ್ಲಿಕ್ಕೆ ಕೂರ್ತಕ್ಕಂಥ ವಾತಾವರಣ ನಿರ್ಮಲವಾಗಿರಬೇಕು, ಹೀಗೆಲ್ಲ ಒಂದಷ್ಟು ಇದೆಯಲ್ಲ, ಅದೊಂದಷ್ಟು ಬೇಸಿಕ್ಕು. ಆದ್ರೆ ಭಗವಂತನನ್ನ ಬದಿಗಿಟ್ಟು ಕೇವಲ ಲಕ್ಷ್ಮೀ ದೇವಿಯನ್ನ ಯಾರು ಆರಾಧನೆ ಮಾಡ್ತಾರೆ, ಲಕ್ಷ್ಮಿ ಅಂತಲ್ಲ, ಇತರ ದೇವತೆಗಳನ್ನ ನಾವು ಈ ಪೂಜೆಯ ಮೂಲಕವಾಗಿ ಭಗವಂತನನ್ನ ಪೂಜಿಸ್ತಾ ಇದ್ದೇವೆ ಎಂಬ ಅನುಸಂಧಾನ ಇಲ್ಲದೇನೆ ಕೇವಲ ಲಕ್ಷ್ಮಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಅಧಿಕ ತರಹ ಕ್ಲೇಶ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ. ಕೇವಲ ಅವ್ಯಕ್ತ ನಾಮಕಳಾಗಿರತಕ್ಕಂಥವಳು ಲಕ್ಷ್ಮೀದೇವಿ, ನಮ್ಮ ಇಂದ್ರಿಯಗಳಿಗೆ ಗೋಚರಳಲ್ಲದ, ನಮ್ಮ ಜ್ಞಾನೇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಕಿವಿಗಳು ಕೇಳಿಸೋದಿಲ್ಲ ಅವಳ ಶಬ್ದ. ಇಂತಹ ಲಕ್ಷ್ಮೀದೇವಿಯಲ್ಲಿ, ಅಥವಾ ಅವ್ಯಕ್ತ ತತ್ವ ಅಂದ್ರೆ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯನ್ನ ಯಾರು ಆಶ್ರಯಿಸಿರ್ತಾರೋ, ಅವ್ಯಕ್ತ ತತ್ವಳಾಗಿರತಕ್ಕಂಥ ಕೇವಲ ಲಕ್ಷ್ಮೀದೇವಿಯನ್ನ ಮಾತ್ರ ಆಶ್ರಯಿಸಿ ಅವಳಲ್ಲಿ ಮಾತ್ರ ಚೇತಸ್ಸು, ಮನಸ್ಸನ್ನ ಇಟ್ಟು, ತಮ್ಮ ಮನಸ್ಸನ್ನ ಅವಳಲ್ಲಿ ಮಾತ್ರ ಕೇಂದ್ರೀಕರಿಸಿ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ಅಧಿಕ ತರಹ ಕ್ಲೇಶ, ಅವರಿಗೆ ದೈಹಿಕವಾದ ಆಯಾಸ, ಮಾನಸಿಕವಾಗಿರತಕ್ಕಂಥ ಒತ್ತಡ, ಅದೆಲ್ಲವೂ ಕೂಡ ಜಾಸ್ತಿ. ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರ್ವಾಪ್ಯತೆ. ಈ ಉಪಾಸನೆಲ್ಲ ಮಾಡೋರು ಯಾರು? ದೇಹವದ್ಭಿಹಿ, ದೇಹವನ್ನ ಧಾರಣೆ ಮಾಡಿರ್ತಕ್ಕಂಥ ನಾವೆಲ್ಲರೂ ಇಂತಹ ದೇವಿಯನ್ನ ಉಪಾಸನೆ ಮಾಡತಕ್ಕಂಥವ್ರು. ನಾನು ನಿನ್ನೆ ಹೇಳಿದೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದೇನೆ ಕೇವಲ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು, ಅಥವಾ ಯಾವುದೇ ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಆರಾಧನೆಯನ್ನ ಮಾಡತಕ್ಕಂಥವ್ರು, ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು, ಅಥವಾ ಕೋಜಾಗಿರಿ ವ್ರತ ಇತ್ಯಾದಿ ಅನೇಕ ವ್ರತಾನುಷ್ಠಾನಗಳಿದ್ದಾವೆ. ಅವರ ಮಹಾಲಕ್ಷ್ಮಿ ಪೂಜೆ ಅಂದರೆ ದೇವರ ಅಸ್ತಿತ್ವ, ದೇವರ ಸರ್ವೋತ್ತಮತ್ವ, ಇದರ ಪರಿಜ್ಞಾನ ಇಲ್ಲದೇನೆ ಆರಾಧನೆಯನ್ನು ಮಾಡತಕ್ಕಂಥವ್ರು ಅವರು ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. ಅವ್ಯಕ್ತಾಗತಿ ಅಂದ್ರೆ ಅವ್ಯಕ್ತ ವಿಷಯಕವಾಗಿರುವಂತಹ ಲಕ್ಷ್ಮಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸ್ಥಾನ, ಲಕ್ಷ್ಮಿ ಕೊಡಬಹುದಾಗಿರತಕ್ಕಂಥ ಭಗವಂತನ ಅನುಗ್ರಹ ಇಲ್ಲದೇನೆ ಏನು ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಅವರು ಪಡಿತಾರೆ. ಆದ್ರೆ ಅದು ದುಃಖಕರವಾಗಿರತಕ್ಕಂಥದ್ದು. ಅವ್ಯಕ್ತದ ಮೂಲಕ ಬಿಡುಗಡೆ, ಅವ್ಯಕ್ತ ತತ್ವದ ಮೂಲಕವಾಗಿ ಈ ಸಾಂಸಾರಿಕ ಬಂಧನದ ಬಿಡುಗಡೆ ದಾರಿ ಅದು ಸಿಗತ್ತೆ. ಫಲ ಸಿಗಲ್ಲ ಅಂತಿಲ್ಲ, ಆದ್ರೆ ಅದು ಕಷ್ಟದ ದಾರಿ. ಅಂದ್ರೆ ಶಕ್ತಿಯ ಉಪಾಸನೆ, ಶಕ್ತಿ ಅಂದ್ರೆ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಕೇವಲ ಲಕ್ಷ್ಮೀ ದೇವಿಯನ್ನು ಮಾತ್ರ. ಅವಳು ಕೂಡ ಒಲೆದು ಭಗವಂತ ಅವಳಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದಿಂದಾಗಿ, ಭಗವಂತ ಅವಳಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದಾಗಿ ಅನುಗ್ರಹವನ್ನ ಮಾಡ್ತಾಳೆ. ಅನುಗ್ರಹವನ್ನ ಭಗವಂತ ಅವಳ ಮೂಲಕವಾಗಿ ಮಾಡಿಸ್ತಾನೆ. ಆದರೆ ಆ ದಾರಿ ಅದು ಅತ್ಯಂತ ಕಠಿಣವಾಗಿರತಕ್ಕಂಥ ದಾರಿ. ಭಗವಂತನನ್ನ ಕಡೆಗಣಿಸಿ ಲಕ್ಷ್ಮಿಯನ್ನ ಮಾತ್ರ ಆರಾಧನೆ ಮಾಡತಕ್ಕಂಥ ದಾರಿ, ಅದು ಸುತ್ತು ಬಳಸಿ ಹೋಗುವಂತ ದಾರಿ, ಅತ್ಯಂತ ಪರಿಶ್ರಮದಾಯಕವಾದ, ಅತ್ಯಂತ ದುಃಖದಾಯಕವಾದ ಮಾರ್ಗ. ಯಾವುದೇ ಒಂದು ಗುರಿಯನ್ನ ತಲುಪಬೇಕು ಅಂದರೆ ರಾಜಮಾರ್ಗವನ್ನ ಬಿಟ್ಟು
ಯಾರೂ ಕೂಡ ಸುತ್ತು ಬಳಸಿ ಹೋಗುವಂತಹ ಪ್ರಯಾಸದಾಯಕವಾದಂತಹ ಅತ್ಯಂತ ನಮಗೆ ಆಯಾಸದಾಯಕವಾಗಿರತಕ್ಕಂಥ ದಾರಿಯನ್ನು ಯಾರು ಕೂಡ ಬಳಸೋದಿಲ್ವಲ್ಲ. ಹಾಗಾಗಿ ಹೀಗೆ ಭಗವಂತನನ್ನ ಬದಿಗಿಟ್ಟು ಯಾರು ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ಅವರ ಮಾರ್ಗ ಅತ್ಯಂತ ಕಠಿಣವಾದದ್ದು. ಅವರಿಗೆ ಸಿಗುವಂತ ಫಲವು ಅತ್ಯಂತ ಕಠಿಣ ಪರಿಶ್ರಮದಿಂದ ಸಿಗುವಂತ ಫಲವೇ ಹೊರತು ಸುಲಭದಲ್ಲಿ ಸಿಗುವಂತ ಫಲವಲ್ಲ. ಅವ್ಯಕ್ತಾಸಕ್ತ ಚೇತಸಾಂ ಅಂದ್ರೆ ಅವ್ಯಕ್ತ ತತ್ವದ ಉಪಾಸನೆಯಲ್ಲೇ ಮನಸ್ಸನ್ನ ಕೇಂದ್ರೀಕರಿಸುವಂತಹ ತೇಷಾಂ ಅಂತಹ ಸಾಧಕರಿಗೆ, ಭಗವಂತನನ್ನ ಬದಿಗಿಟ್ಟು ಕೇವಲ ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡುವಂತಹ ಸಾಧಕರಿಗೆ ಅಧಿಕತರ ಕ್ಲೇಶ, ಅತ್ಯಂತ ಕ್ಲೇಶವು, ಅತ್ಯಂತ ಆಯಾಸವು, ಅವ್ಯಕ್ತಾಗತಿ ಅಂದ್ರೆ ಅವ್ಯಕ್ತ ನಾಮಕಲಾಗಿರ್ತಕ್ಕಂಥ ಲಕ್ಷ್ಮೀದೇವಿಯಿಂದ ಕೊಡಲ್ಪಡುವಂತಹ ಗುರಿ ಗಮನ, ಅಂತಹ ಗಮನವು, ಅಂತಹ ಮಾರ್ಗವು ದೇಹಬದ್ಧಿ ದೇಹಧಾರಿಯಾಗಿರ್ತಕ್ಕಂಥ ಮನುಷ್ಯರ ಮೂಲಕವಾಗಿ ಅವಾಪ್ಯತೆಹಿ ಹೊಂದಲ್ಪಡುತ್ತದೆ ಎಷ್ಟೇ. ಅಂದ್ರೆ ಏನು? ಒಟ್ಟು ಅಭಿಪ್ರಾಯ, ಸುತ್ತು ಬಳಸದ ದಾರಿಯನ್ನ ಆಶ್ರಯಿಸಿಕೊಂಡು ಉಪಾಸನೆ ಮಾಡ್ತಾರೆ. ಆ ಉಪಾಸನೆಯಿಂದ ಸಿಗುವಂತ ಫಲವೂ ಅಲ್ಪ, ಆ ಉಪಾಸನೆ ಮಾಡುವಾಗಲೂ ಅತ್ಯಂತ ಪರಿಶ್ರಮ. ಅಂದ್ರೇನು? ಈ ಕೇವಲ ಲಕ್ಷ್ಮಿಯನ್ನ ಆರಾಧನೆ ಮಾಡತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ನಾವೇನೋ ಪಾರಾಯಣ ಮಾಡಬಹುದು, ಪೂಜೆ ಮಾಡಬಹುದು, ಹೋಮ ಮಾಡಬಹುದು, ಅಥವಾ ಉಪವಾಸ ಇತ್ಯಾದಿ ವ್ರತಾನುಷ್ಠಾನಗಳನ್ನು ಮಾಡಬಹುದು. ಅದೆಲ್ಲ ಅತ್ಯಂತ ಕಠಿಣವಾದದ್ದು. ಸ್ವಲ್ಪ ನಾವಲ್ಲಿ ಎಚ್ಚರಿಕೆ ತಪ್ಪಿದ್ರೂ ಕೂಡ ನಾವು ಪುಣ್ಯವನ್ನ ಕಳ್ಕೊಳ್ತೇವೆ, ಪಾಪವನ್ನ ಪಡ್ಕೊಳ್ತೇವೆ. ಯಾಕೆ? ನಾವು ಭಗವಂತನನ್ನ ಬದಿಗಿಟ್ಟು ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾ ಇದ್ದೇವೆ. ಅದೇ ನಾವು ಲಕ್ಷ್ಮೀ ಸಹಿತನಾಗಿ ಭಗವಂತನನ್ನ ಆರಾಧನೆ ಮಾಡಿದ್ದೇ ಹೌದಾದ್ರೆ ಅಷ್ಟು ನಮಗೆ ಆಯಾಸ ಇಲ್ಲ, ತುಂಬಾ ಕಾಳಜಿಯನ್ನು ವಹಿಸ್ಬೇಕಾಗಿಲ್ಲ. ಯಾಕೆ? ಭಗವಂತ ಅತ್ಯಂತ ಕೃಪಾಲು, ಅತ್ಯಂತ ದಯಾಲು, ಭಕ್ತರ ಅಪರಾಧವನ್ನ ಸದಾ ಮನ್ನಿಸ್ತಾನೆ, ಸದಾ ಕ್ಷಮಿಸ್ತಾನೆ ಭಗವಂತ. ಹಾಗಾಗಿ ಅಲ್ಲಿ ಹೆಚ್ಚು ಕ್ಲೇಶ ಇಲ್ಲ, ಮತ್ತು ಸುಲಭದಲ್ಲಿ ಮೋಕ್ಷದ ಒಡೆತನ ಇರೋದು ಯಾರಲ್ಲಿ? ಭಗವಂತನಲ್ಲಿ. ಹಾಗೆ ಭಗವಂತ ಬೇಗ ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಸುಲಭದ ಮಾರ್ಗವನ್ನ ಬಿಟ್ಟು ಯಾಕೆ ಸುಮ್ಮನೆ ದುಃಖದ ದಾರಿ ಅನ್ನೋದು ಭಗವಂತ ಹೇಳ್ತಕ್ಕಂಥ ಮಾತು. ಕ್ಲೇಶೋಧಿಕರ ತಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಶ್ರೀಕೃಷ್ಣಾರ್ಪಣ.